ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ರಕ್ಷಣೆಯ ವಿಚಾರದಲ್ಲಿ ಸೇನೆ ಅತಿದೊಡ್ಡ ನಿರ್ಧಾರ ತಗೊಂಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತ ತನ್ನ ಅಣುಬಾಂಬ್ಗಳನ್ನು ಹೊರತೆಗೆದು ವೈರಿಗಳ ವಿರುದ್ಧ ನಿಯೋಜನೆ ಮಾಡಿದೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ದಿಢೀರ್ ಪ್ರವಾಹ ಉಂಟಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಅತ್ತ ಕೇಂದ್ರ ಸರ್ಕಾರ ಉಜ್ವಲ್ ಗ್ಯಾಸ್ ಬಳಸೋರಿಗೆ ಹೊಸ ಶಾಕ್ ಕೊಟ್ಟಿದೆ. ಬೆಂಗಳೂರಲ್ಲಿ ಮತ್ತೆ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಹೊರಕ್ಕೆ ತೆಗೆದು ನಿಯೋಜನೆ ಮಾಡಿರೋ ಅಣುಬಾಂಬ್ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೇವೆ. ಭಾರತದ ರಕ್ಷಣಾ ನೀತಿ, ಅಣ್ವಸ್ತ್ರ ನೀತಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಇಷ್ಟು ದಿನ ಅಣುಬಾಂಬ್ಗಳನ್ನ ಮಾಡಿ ಸೇಫ್ ಜಾಗದಲ್ಲಿ ನಾವು ಸಂಗ್ರಹ ಮಾಡಿ ಬಚ್ಚಿಟ್ಟಿದ್ವಿ. ಈಗ ಅದನ್ನ ಭಾರತ ಡಿಪ್ಲಾಯ್ ಮಾಡಿದೆ, ನಿಯೋಜನೆ ಮಾಡಿದೆ ಅನ್ನೋ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಸಿಪ್ರಿ ಅಥವಾ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತನ್ನ 2026ರ ವಾರ್ಷಿಕ ವರದಿಯಲ್ಲಿ ವಿಚಾರವನ್ನ ತಿಳಿಸಿದೆ. ತನ್ನ 12 ಅಣ್ವಸ್ತ್ರಗಳನ್ನ, ಬಾಂಬ್ಗಳನ್ನ ಇದೇ ಮೊದಲ ಬಾರಿಗೆ ಭಾರತ ಡಿಪ್ಲಾಯ್ ಮಾಡಿದೆ. ಯಾವುದೇ ಕ್ಷಣದಲ್ಲಿ ದಾಳಿ ಮಾಡೋಕೆ ರೆಡಿಯಾಗಿ ಅದನ್ನ ನಿಯೋಜನೆ ಮಾಡಿಟ್ಟು ಆಕ್ಟಿವ್ ಮೋಡ್ ನಲ್ಲಿ ಇಟ್ಟಿದೆ ಅಂತ ಸಿಪ್ರಿ ಹೇಳಿದೆ. ಎಲ್ಲೆಲ್ಲಿ ನಿಯೋಜನೆ ಮಾಡಿದೆ ಭಾರತ ಅನ್ನೋದನ್ನ ಸಿಪ್ರಿ ಹೇಳಿಲ್ಲ, ಆದ್ರೆ ಬಹುತೇಕ ನ್ಯೂಕ್ಲಿಯರ್ ಸಬ್ಮರೀನ್ ನಲ್ಲಿ ಇಟ್ಟಿರೋ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಹೇಳಿದೆ. ಸಬ್ಮರೀನ್ ಗಳಲ್ಲಿ ಅವುಗಳನ್ನ ಜೋಡಿಸಿಟ್ಟು ಆಗಾಗ ಕಣ್ಗಾವಲು ನಡೆಸ್ತಿರೋ ಸಾಧ್ಯತೆ ದಟ್ಟವಾಗಿದೆ ಅಂತ. ಕಳೆದ ವರ್ಷ ಭಾರತದ ಬಳಿ 180 ಅಣ್ವಸ್ತ್ರಗಳಿದ್ವು. ಆದ್ರೆ ಒಂದೇ ವರ್ಷದಲ್ಲಿ 10 ಹೊಸ ಅಣ್ವಸ್ತ್ರಗಳನ್ನ ಎಕ್ಸ್ಟ್ರಾ ಭಾರತ ಮಾಡಿಕೊಂಡೂ ಕೂಡ 190ಕ್ಕೆ ಏರಿಕೆ ಮಾಡಿಕೊಂಡಿದೆ. ಅದರಲ್ಲಿ 12 ಅಣ್ವಸ್ತ್ರಗಳನ್ನ ಡಿಪ್ಲಾಯ್ ಮಾಡಿದೆ, ಆಕ್ಷನ್ಗೆ ಇಳಿಸಿ ರೆಡಿ ಮಾಡಿ ಇಟ್ಕೊಂಡಿದೆ. ಅಗತ್ಯ ಬಿದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಫೈರ್ ಆಗೋ ತರದಲ್ಲಿ. ಉಳಿದ 178 ಅಣುಬಾಂಬ್ಗಳನ್ನ ಭಾರತ ಸ್ಟೋರ್ ಮಾಡಿಟ್ಟಿದೆ ಅಂತ ರಿಪೋರ್ಟ್ ಹೇಳಿದೆ. ಈ ಮೂಲಕ ಭಾರತ ತನ್ನ ದಶಕಗಳ ಹಳೆಯ ಅಣ್ವಸ್ತ್ರ ನೀತಿಯನ್ನ ಸ್ವಲ್ಪ ಚೇಂಜ್ ಮಾಡದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅದರಲ್ಲೂ ಡಿಫೆನ್ಸಿವ್ ನಿಂದ ಅಫೆನ್ಸಿವ್ ಗೆ ಶಿಫ್ಟ್ ಆಗಿದೆ. ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಫಾಲೋ ಮಾಡುತ್ತೆ. ಯಾವುದೇ ದೇಶದ ಮೇಲೆ ಮೊದಲು ಅಣ್ವಸ್ತ್ರ ದಾಳಿ ಮಾಡಲ್ಲ ಅನ್ನೋ ಕಠಿಣ ನೀತಿಯನ್ನ ಹೊಂದಿದೆ. ಆದ್ರೆ ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಮಾಡ್ತೀವಿ ಅಂತ ಭಾರತ ಹೇಳುತ್ತೆ. ಅಂದ್ರೆ ಯಾರಾದ್ರೂ ಅಣ್ವಸ್ತ್ರ ಇರೋರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ಉತ್ತರ ಇರುತ್ತಲ್ಲ, ಮತ್ತೆ ಅವ್ರಿಗೆ ತಲೆ ಎತ್ತಕ್ಕಾಗಬಾರ್ದು. ಆ ರೀತಿ ನಾವು ಡಿಸ್ಪ್ರೊಪೋರ್ಷನೇಟ್ ಆಗಿ ಹಾಕ್ಬಿಡ್ತೇವೆ ಸೆಕೆಂಡ್ ಸ್ಟ್ರೈಕ್ ನ. ಅವ್ರು ಇಷ್ಟ ಹಾಕ್ರೆ ಇಷ್ಟೇ ಹಾಕ್ತೀವಿ ಅಂತಲ್ಲ, ನಾವು ಇರೋ ಬರೋದೆಲ್ಲ ಒಂದೇ ಸಲ ಸುರಿದು ಬಿಟ್ಟು ಅವ್ರನ್ನ ನಾಶ ಮಾಡ್ತೀವಿ ಅಂತ ಭಾರತ ಹೇಳುತ್ತೆ. ಆದ್ರೆ ಇಲ್ಲಿ ತನಕ ನಾವು ಯಾವತ್ತೂ ಕೂಡ ರೆಡಿ ಟು ಲಾಂಚ್ ಅನ್ನೋ ಸ್ಥಿತಿಯಲ್ಲಿ ಅಣ್ವಸ್ತ್ರಗಳನ್ನ ನಿಲ್ಸಿಟ್ಟಿರ್ಲಿಲ್ಲ. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಅಣ್ವಸ್ತ್ರದ ವಾರ್ ಹೆಡ್ ಅನ್ನ ಒಂದು ಕಡೆ ಮತ್ತು ಅದನ್ನ ಹೊತ್ತೊಯ್ಯೋ ಕ್ಷಿಪಣಿಯನ್ನ ಇನ್ನೊಂದು ಕಡೆ ಅದನ್ನ ಇಡ್ಲಾಗ್ತಿತ್ತು. ಯುದ್ಧದ ಸನ್ನಿವೇಶ ಬಂತು ಅಂದ್ರೆ ಆಗ ಮಾತ್ರ ಎರಡನ್ನೂ ಜೋಡಿಸಿ ಸನ್ನದ್ಧವಾಗಿ ಡಿಪ್ಲಾಯ್ ಮಾಡೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಕ್ಯಾನಿಸ್ಟರ್ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ. ಅಂದ್ರೆ ಈಗ ಕ್ಷಿಪಣಿಯ ತುದಿಗೆ ಅಣ್ವಸ್ತ್ರವನ್ನ ಮೊದಲೇ ಜೋಡಿಸಿ ಅದನ್ನ ಕ್ಯಾನಿಸ್ಟರ್ ಒಳಗಡೆ ಲಾಕ್ ಮಾಡಿ ಇಡ್ತಾ ಇದ್ದಾರೆ. ಇದು ಶತ್ರುಗಳಿಗೆ ನೇರ ಸಂದೇಶ, ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಬೇಕಾಗಿಲ್ಲ, ನಮ್ಮ ಹತ್ರನೂ ಇದೆ, ರೆಡಿನೇ ಇದೆ ಅಂತ. ಮುಖ್ಯವಾಗಿ ಪಾಕಿಸ್ತಾನ ಪದೇ ಪದೇ ಅಣ್ವಸ್ತ್ರದ ಬ್ಲಾಕ್ ಮೇಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇರುತ್ತಲ್ಲ ಪಾಕಿಸ್ತಾನ, ಅದಕ್ಕೆ ಸಂದೇಶ ಇದು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಆರ್ಮಿ ಚೀಫ್ ಕೂಡ ಪದೇ ಪದೇ ಏನ್ ಹೇಳ್ತಿದ್ದಾರೆ, ಪಾಕಿಸ್ತಾನವನ್ನ ಮ್ಯಾಪ್ ನಿಂದಲೇ ಅಳಿಸ್ಬಿಡ್ತೀವಿ ಅಂತ ಹೇಳಿ. ಅಂತ ಟೈಮ್ನಲ್ಲಿ ಈ ರೀತಿ ಮೆಸೇಜ್ ಪಾಕಿಸ್ತಾನಕ್ಕೆ ಹೋದ್ರೆ ಅಣ್ವಸ್ತ್ರ ಭಾರತ ಮಿಸೈಲ್ಗೆ ಜೋಡಿಸಿ ರೆಡಿ ಮಾಡಿಟ್ಟಿದೆ ಅಂತ ಹೇಳಿ ಅವ್ರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋದ್ರ ಬದಲಿಗೆ ಅವ್ರ ತಲೆ ಮೇಲೇನೆ ಸೈಕಲಾಜಿಕಲ್ ಪ್ರೆಷರ್ ಈಗ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ನರ್ವಸ್ನೆಸ್ ಗೆ ಅವ್ರು ಹೋಗ್ತಾರೆ. ಜೊತೆಗೆ ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ ಪಾಕಿಸ್ತಾನ ಇನ್ನೂ ಕೂಡ ಡಿಪ್ಲಾಯ್ ಮಾಡಿಲ್ಲ. ಪಾಕ್ ಜೊತೆಗೆ ಇಸ್ರೇಲ್, ನಾರ್ತ್ ಕೊರಿಯಾ ಕೂಡ ತಮ್ಮ ಅಣ್ವಸ್ತ್ರಗಳನ್ನ ಮಿಸೈಲ್ಗೆ ಇನ್ನೂ ಜೋಡಿಸಿಲ್ಲ. ಚೈನಾ, ಫ್ರಾನ್ಸ್, ಅಮೆರಿಕ, ರಷ್ಯಾ, ಬ್ರಿಟನ್, ಭಾರತ ಮಾತ್ರ ಈ ತರ ಅಣ್ವಸ್ತ್ರಗಳನ್ನ ಈಗ ಡಿಪ್ಲಾಯ್ ಮಾಡಿರೋದು. ಕರ್ನಾಟಕ ಸೇರಿದ ಹಾಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ದಿಢೀರ್ ಅಂತ ಪ್ರವಾಹದ ಎಚ್ಚರಿಕೆ ಕೊಡಲಾಗಿದೆ. ಸದ್ಯ ಮುಂಗಾರು ಆಗಮನ ಆಗಿದೆ, ಹಲವು ಕಡೆ ಮಳೆ ಸುರಿದಿದೆ. ಇದು ಮುಂದಿನ ಕೆಲ ದಿನಗಳಲ್ಲಿ ಜೋರಾಗೋ ಸಾಧ್ಯತೆ ಇದೆ. ಹೀಗಾಗಿ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಈಶಾನ್ಯ ರಾಜ್ಯಗಳಿಗೆ ಹವಾಮಾನ ಇಲಾಖೆ ಫ್ಲಡ್ ಅಲರ್ಟ್ ಕೊಟ್ಟಿದೆ. ಅದರಲ್ಲೂ ರಾಜ್ಯದ ಕಾವೇರಿ, ನೇತ್ರಾವತಿ, ಶಾಂಭವಿ, ವರದಾ ಮತ್ತು ತುಂಗಭದ್ರಾ ನದಿಗಳ ಬಗ್ಗೆ ನಿಗಾ ವಹಿಸೋಕೆ ಸೂಚಿಸಲಾಗಿದೆ. ನದಿಯ ನೀರಿನ ಮಟ್ಟ ಏರಿಕೆಯಾಗೋದ್ರಿಂದ ಪ್ರವಾಹ ಉಂಟಾಗೋ ಚಾನ್ಸಸ್ ಇದೆ. ಹೀಗಾಗಿ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿ ಅಂತ ಜಲ ಆಯೋಗ ಎಚ್ಚರಿಕೆ ಕೊಟ್ಟಿದೆ. ಇತ್ತ ಕೇರಳದಲ್ಲೂ ಕೂಡ ಭರತಪುರ, ಪೆರಿಯಾರ್, ಮೀನಚಿಲ್, ಚಾಲಕುಡಿ, ಪಂಬಾ, ಕಬಿನಿ ನದಿಗಳ ನೀರಿನ ಮಟ್ಟ ಪರಿಶೀಲಿಸುವಂತೆ ಸೂಚಿಸಲಾಗಿದೆ. ಇತ್ತ ವೆಸ್ಟ್ ಬೆಂಗಾಲ್ನಲ್ಲಿ ತೀಸ್ತಾ, ರೈಡಾಕ್, ಸಂಕೋಶ್ ನದಿಗಳ ಬಗ್ಗೆ ಕೂಡ ನಿಗಾ ವಹಿಸೋಕೆ ಆಯೋಗ ಹೇಳಿದೆ. ಇನ್ನು ಮಳೆ ಮುನ್ಸೂಚನೆ ನೋಡೋದಾದ್ರೆ ಮುಂದಿನ 2 ದಿನ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾಗಿ ಮಳೆಯಾಗೋ ಮುನ್ಸೂಚನೆ ಇದೆ. ಹಾಗೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಜೋರು ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಏನೋ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಕೊಡ್ತಾ ಇದ್ದ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗಳ ಸಂಖ್ಯೆಯನ್ನ 9ರಿಂದ 4ಕ್ಕೆ ಇಳಿಸಿದ್ದಾರೆ. ಇದರಿಂದ ದೇಶದ
10.5 ಕೋಟಿ ಬಡ ಕುಟುಂಬಗಳಿಗೆ ಪರಿಣಾಮ ಆಗುತ್ತೆ. ಈ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಜನ ವರ್ಷಕ್ಕೆ ಸರಾಸರಿ 4 ಸಿಲಿಂಡರ್ ಮಾತ್ರ ಬಳಸ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಪೆಟ್ರೋಲಿಯಂ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಜೊತೆಗೆ ತೈಲ ಕಂಪನಿಗಳು ಪ್ರತಿ ಸಿಲಿಂಡರ್ ಮೇಲೆ 700 ರೂಪಾಯಿ, ಲೀಟರ್ ಪೆಟ್ರೋಲ್ ಮೇಲೆ 6 ರೂಪಾಯಿ, ಡೀಸೆಲ್ ಮೇಲೆ 30 ರೂಪಾಯಿ ಲಾಸ್ ಅನ್ನ ಮಾಡಿಕೊಳ್ತಿವೆ. ಹಾಗೆ ಗಲ್ಫ್ ನಲ್ಲಿ ನಡೀತಾ ಇರೋ ಯುದ್ಧದಿಂದ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ತೈಲ ಬೆಲೆ ಏರುಪೇರಾಗ್ತಿದೆ. ಹೀಗಾಗಿ ಸರ್ಕಾರದ ಮೇಲಿನ ಸಬ್ಸಿಡಿ ಹೊರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬೇರೆ ದಾರಿ ಇಲ್ಲ, ಸಿಲಿಂಡರ್ ಮೇಲಿನ ಸಬ್ಸಿಡಿ ಕಮ್ಮಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಈ ಉಜ್ವಲ ಸ್ಕೀಮ್ ಮೋದಿ ಸರ್ಕಾರ 2016ರಲ್ಲಿ ಜಾರಿ ತಂದಿದ್ದ ಯೋಜನೆ. ಬಡ ಕುಟುಂಬಗಳಿಗೆ ಪ್ರತಿ ವರ್ಷ 9 ಸಿಲಿಂಡರ್ ಗಳನ್ನ ಖರೀದಿ ಮಾಡಿದ್ರೆ ತಲಾ 300 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು. ಉದಾಹರಣೆಗೆ 900 ರೂಪಾಯಿ ಸಿಲಿಂಡರ್ ಇದ್ರೆ 300 ರೂಪಾಯಿ ಅಕೌಂಟ್ಗೆ ರಿವರ್ಸ್ ವಾಪಸ್ ಬರ್ತಾ ಇತ್ತು. ಈ ರೂಲ್ಸ್ ಚೇಂಜ್ ಮಾಡಿ ಈಗ 4 ಸಿಲಿಂಡರ್ಗೆ ಮಾತ್ರ ಆ ರೀತಿ ದುಡ್ಡು ವಾಪಸ್ ಬರುತ್ತೆ. ಹಾಗಂತ 4 ಸಿಲಿಂಡರ್ ಮಾತ್ರ ತಗೋಬಹುದು ಅಂತಲ್ಲ, ಎಕ್ಸ್ಟ್ರಾ ಸಿಲಿಂಡರ್ ತಗೋಬಹುದು, ಆದ್ರೆ ಉಳಿದ ರೆಗ್ಯುಲರ್ ಪ್ರೈಸ್ ನಲ್ಲಿ ತಗೋಬಹುದು. ಈ ರೀತಿ ಯುದ್ಧದ ಪರಿಣಾಮ ಒಂದೊಂದಾಗಿ ತಟ್ಟೋಕ್ ಶುರುವಾಗಿದೆ. ಈ ಯುದ್ಧ ಶುರುವಾದಾಗ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗದಂತೆ ತಡೆಯಕ್ಕೆ ಸರ್ಕಾರ ಆಯಿಲ್ ಕಂಪನಿಗಳಿಗೆ 1,23,000 ಕೋಟಿ ರೂಪಾಯಿ ಅವರಿಗೆ ಲಾಸ್ ನ ತುಂಬಿಸ್ಕೊಟ್ಟಿತ್ತು ಅನ್ನೋ ಮಾಹಿತಿನೂ ಈಗ ಬರ್ತಾ ಇದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಬಹುದು ಅನ್ನೋ ಹೊಸ ಸುದ್ದಿ ಬರ್ತಾ ಇದೆ. ಈ ಚರ್ಚೆಗಳ ನಡುವೆ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಕೂಡ ಆಗಿದ್ದಾರೆ. ಮುಚ್ಚಿದ ಕೋಣೆಯಲ್ಲಿ ಸೀಕ್ರೆಟ್ ಮೀಟಿಂಗ್ ಆಗಿದೆ. ಹೀಗಾಗಿ ರಾಜಕೀಯ ವಿಶ್ಲೇಷಕರು ಸೋನಿಯಾ ಹಾಗೂ ಮಮತಾ ಪಾರ್ಟಿ ವಿಲೀನದ ಬಗ್ಗೆನೇ ಚರ್ಚೆ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಬಂಗಾಳದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಬಿಜೆಪಿ ಸ್ಟ್ರಾಂಗ್ ಆಗ್ತಿದೆ. ಟಿಎಂಸಿನಲ್ಲೂ ಕೂಡ ಭಾರಿ ಬಂಡಾಯ ಶುರುವಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಮತಾ ಬಿಟ್ಟು ಹೊರಗೆ ಹೋಗಿ ಮಮತಾರನ್ನೇ ಹೊರಗೆ ಹಾಕೋಕೆ ನೋಡ್ತಾ ಇದ್ದಾರೆ ಪಾರ್ಟಿಯಿಂದ. ಹೀಗಾಗಿ ಬಿಜೆಪಿ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡೋಕೆ ಇಬ್ರು ಕೂಡ ಪಕ್ಷ ವಿಲೀನ ಮಾಡೋಕೆ ಪ್ರಯತ್ನ ಪಡಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಇರುವಂತ ಕ್ವಶನ್ ಏನು ಅಂದ್ರೆ ಮಮತಾ ಬಳಿ ಪಕ್ಷ ವಿಲೀನ ಮಾಡಕ್ಕೆ ಪಕ್ಷ ಎಲ್ಲಿದೆ ಅಂತ ಹೇಳಿ. ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಮೆಜಾರಿಟಿ ಆಫ್ ಪಾರ್ಟಿ ಮೆಂಬರ್ಸ್, ಎಂಎಲ್ಎಗಳು, ಎಲೆಕ್ಟೆಡ್ ಎಂಪಿಗಳು ಎಲ್ಲರೂ ಕೂಡ ಮಮತಾರಿಂದ ದೂರಕ್ಕೆ ಸರಿದಿದ್ದಾರೆ. ಹೀಗಿರೋ ಟೈಮ್ ನಲ್ಲಿ ಪಾರ್ಟಿ ಮರ್ಜರ್ ಅನ್ನೋಕ್ಕಿಂತ ಹೆಚ್ಚಾಗಿ ಅಳಿದುಳಿದ ತಮ್ಮ ಶಕ್ತಿಯನ್ನ ತಾವು ಮತ್ತು ಅಳಿದುಳಿದ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಸೇರೋ ಲೆಕ್ಕಾಚಾರನ ಏನು ಅಂತ ಹೇಳಿ ಈಗ ಕುತೂಹಲ ಇರೋದು. ಮತ್ತೊಂದ್ ಕಡೆ ಕೋಲ್ಕತ್ತಾದ ಕಾಲಿಘಾಟ್ ನಲ್ಲಿರೋ ಮಮತಾ ಅವರ ಮನೆ ಹಾಗೂ ಪಾರ್ಟಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಸಿಐಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಶಾಸಕರ ಸಿಗ್ನೇಚರ್ ಫೇಕ್ ಮಾಡಿರೋ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಸರ್ಚ್ ಮಾಡಿದೆ. ಸೇಮ್ ಟೈಮ್ ಇನ್ನೊಂದು ಸಿಐಡಿ ಟೀಮ್ ಕ್ಯಾಮ್ಯಾಕ್ ಸ್ಟ್ರೀಟ್ ನಲ್ಲಿರೋ ಅಭಿಷೇಕ್ ಬ್ಯಾನರ್ಜಿ ಅವರ ಆಫೀಸ್ಗೂ ನುಗ್ಗಿ ಸರ್ಚ್ ಮಾಡಿದೆ. ಏನೋ ಕಾಮಾಖ್ಯ ಶಕ್ತಿಪೀಠ, ಬ್ರಹ್ಮಪುತ್ರ ನದಿ, ಉಮಾನಂದ ದೇಗುಲ, ವಸಿಷ್ಠ ಆಶ್ರಮ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಹಾಗೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಯಾವುದೇ ಖರ್ಚು ಇರೋದಿಲ್ಲ, ಇನ್ಕ್ಲೂಡಿಂಗ್ ಫುಡ್, ಸ್ಟೇ ಎಲ್ಲ ಸೇರಿದಂತ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬೆಂಗಳೂರಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿವೆ. ನಗರದ ಹೊರವಲಯದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ 225 ಜೆಲಿಟಿನ್ ಕಡ್ಡಿ ಹಾಗೂ 50 ಡಿಟೋನೇಟರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕಾಡ ಅಗ್ರಹಾರದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಕಾಡ ಅಗ್ರಹಾರದ ನಿವಾಸಿ ವೆಂಕಟರಾಮರೆಡ್ಡಿ ಅನ್ನೋ ವ್ಯಕ್ತಿ ಈ ಸ್ಫೋಟಕಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ರು. ಜಮೀನಲ್ಲಿ ಬಂಡೆಗಳನ್ನ ಒಡೆಯೋಕೆ ಈ ಸ್ಫೋಟಕ ತಂದಿದ್ದೆ ಅಂತ ಆ ವ್ಯಕ್ತಿ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಲೈಸೆನ್ಸ್ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಸಂಗ್ರಹಿಸಿ ಇಟ್ಟಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸದ್ಯ ಇದರ ಉದ್ದೇಶ ಏನಿತ್ತು ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 1884ರ ಸ್ಫೋಟಕಗಳ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಪಿಎಂ ಮೋದಿ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾಗ ಆರ್ಟ್ ಆಫ್ ಲಿವಿಂಗ್ ಬಳಿಯ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಆ ಕೇಸ್ನ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಅದರ ನಡುವೆ ಈ ಪರಿ ಸ್ಫೋಟಕಗಳು ಈಗ ಸಿಕ್ಕಿವೆ. ಏನು ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಿಲ್ಲ. ಬಹುತೇಕ ಅವರ ಪಾರ್ಲಿಮೆಂಟ್ ನ ಜರ್ನಿ ಅಥವಾ ವಿಧಾನಸಭೆಯ ಜರ್ನಿ ಅದು ಎಂಡ್ ಆದ ಹಾಗೇನೆ, ರಿಟೈರ್ಮೆಂಟ್ ತಗೊಂಡ ಹಾಗೇನೆ ಅವರು ಬಹುತೇಕ ಆ ರೀತಿ ಆಗ್ತಾ ಇದೆ ಇಲ್ಲಿ. ಇದರ ಬಗ್ಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ, ದೇವೇಗೌಡರು ಟಿಕೆಟ್ ಕೇಳೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರ ಇಟ್ಕೊಂಡು ಕಾಂಗ್ರೆಸ್ನವರು ನಮ್ಮ ಮತ್ತು ಬಿಜೆಪಿಯ ಮೈತ್ರಿ ಒಡೆಯೋಕ್ ಪ್ರಯತ್ನ ಪಡ್ತಾ ಇದ್ದಾರೆ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ದಿಢೀರಂತ ಅನುಕಂಪ ಬಂದ್ಬಿಟ್ಟಿದೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ದೇವೇಗೌಡರಿಗೀಗ 93 ವರ್ಷ. ಏನೋ ಸಾಲು ಸಾಲು ಮಾಜಿ ಸಿಎಂಗಳನ್ನ ಮೀಟ್ ಮಾಡ್ತಿರೋ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿ ಮಾಡಲ್ವಾ ಅನ್ನೋ ಪ್ರಶ್ನೆಗೆ ನಾನು ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಎಲ್ಲರನ್ನ ಮೀಟ್ ಮಾಡಿದ್ದೀನಿ. ಟೈಮ್ ಕೊಟ್ಟರೆ ಕುಮಾರಸ್ವಾಮಿ ಅವರನ್ನ ಕೂಡ ಮೀಟ್ ಮಾಡ್ತೀನಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇವರೆಲ್ಲ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ, ಅವರು ಕೊಡಬೇಕಾದ ಗೌರವ ಕೊಡಲೇಬೇಕು ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಂಗೆ ಹೇಳಿದ್ದಾರೆ, ಕುಮಾರಸ್ವಾಮಿ 2 ಸಲ ಸಿಎಂ ಆಗಿ ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ, ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ, ಡಿ.ಕೆ. ನಾನೇನ್ ಸಲಹೆ ಕೊಡ್ಲಿ ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ.
ಈ ನಡುವೆ ಡಿ.ಕೆ. ಶಿವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿದೆ. ಅವರು ತಮ್ಮ ತವರೂರಿಗೆ ಭೇಟಿ ಕೊಟ್ಟಂತ ಟೈಮ್ನಲ್ಲಿ ಹಾರೋಹಳ್ಳಿಯಲ್ಲಿ ಬೆಂಬಲಿಗರು ಸೇಬು ಹಣ್ಣುಗಳ ಹಾರವನ್ನು ತಗೊಂಬಂದು ಹಾಕಿದ್ರು. ಆಗ ಮಾಲೆಯಿಂದ ಸೇಬು ಕಿತ್ತ ಡಿ.ಕೆ. ಅರ್ಧ ತಿಂದು ಅದನ್ನ ಎಂಜಿಲಾಗಿದ್ದ ಸೇಬನ್ನ ಜನರ ಕಡೆಗೆ ಬಿಸಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಡಿ.ಕೆ. ರಾಜರ ತರ ಬಿಹೇವ್ ಮಾಡ್ತಿದ್ದಾರೆ, ನೀವು ಜನರಿಂದ ಆಯ್ಕೆಯಾಗಿರೋದು ನೆನಪಿರಲಿ ಅಂತ ಹೇಳಿ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಟೀಕೆ ಮಾಡಿದೆ. ಇನ್ನು ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಐಡಿಯಾ ಕೊಟ್ಟ ಚಾಣಕ್ಯ ಅಂತ ಹೆಸರಾಗಿದ್ದ ಸುನಿಲ್ ಕೊನಗೋಳುಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ. ಸಂಪುಟ ಸಚಿವರಿಗೆ ಸಿಗೋ ಎಲ್ಲ ರೀತಿಯ ಸೌಲಭ್ಯ ಇವರಿಗೂ ಸಿಗುತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇವರೇ ಮುಖ್ಯ ಸಲಹೆಗಾರರಾಗಿದ್ರು. ಇತ್ತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಿರೋ ಲೀಕೇಜ್ ಅನ್ನ ತಡೆಯೋಕೆ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕಡ್ಡಾಯ ಮಾಡ್ತಾ ಇದೆ. ಮುಂದಿನ ತಿಂಗಳಿಂದಲೇ ಜಾರಿ. ಇದಕ್ಕಾಗಿ ವಿಶೇಷ ಆ್ಯಪ್ಗೂ ಕೂಡ ಕೆಲಸ ನಡೀತಾ ಇದೆ. ಬೆಂಗಳೂರು 1, ಗ್ರಾಮ 1 ಮತ್ತು ಸೇವಾ ಸಿಂಧು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಇದನ್ನ ಡೀಟೇಲ್ಸ್ ಅನ್ನ ಕೊಡೋಕೆ ಅವಕಾಶ ಇರುತ್ತೆ. ಏನೋ ಬಿಟ್ ಕಾಯಿನ್ ಹಗರಣದಲ್ಲಿ ತನಿಖೆ ನಡೆಸ್ತಾ ಇರೋ SIT ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಅದರಲ್ಲಿ ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ನಲಪಾಡ್ ವಿರುದ್ಧ ಸ್ಫೋಟಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಹ್ಯಾಕರ್ ಶ್ರೀಕಿಯಾ ಬಿಟ್ ಕಾಯಿನ್ಗಳನ್ನ ನಲಪಾಡ್ ಹವಾಲಾ ಮೂಲಕ ಕ್ಯಾಶ್ ಆಗಿ ಚೇಂಜ್ ಮಾಡಿಕೊಟ್ಟಿದ್ರು. ಮುಂಬೈ ಆಪ್ತರು ಹಾಗೂ ರಾಬಿನ್ ಖಂಡೇವಾಲಾ ಮೂಲಕ ಈ ದಂಧೆ ನಡೆದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಬಿಟ್ಕಾಯಿನ್ ಕ್ಯಾಶ್ ಮಾಡಿಕೊಟ್ಟಿದ್ದಕ್ಕಾಗಿ ನಲಪಾಡ್ಗೆ ಕಮಿಷನ್ ಬಂದಿತ್ತು ಅನ್ನೋ ಆರೋಪ ಕೂಡ ಇದೆ. ಈ ಹಿಂದೆ ನಲಪಾಡ್ ಖಾತೆಗೆ 10 ಲಕ್ಷ ಜಮಾ ಆಗಿತ್ತು. ಅದರಿಂದ ಡೌಟ್ ಬಂದು ತನಿಖೆ ಮಾಡಿದಾಗ ಈ ಜಾಲ ಬಯಲಾಗಿದೆ. ಮತ್ತೊಂದು ಕಡೆ ಇದೇ ಅಕ್ರಮ ಹಣ ವರ್ಗಾವಣೆ ಸಂಬಂಧ ನಲಪಾಡ್ ವಿರುದ್ಧ ಇಡಿ ಅಧಿಕಾರಿಗಳು ಕೂಡ ಪ್ರತ್ಯೇಕ ತನಿಖೆ ನಡೆಸ್ತಾ ಇದ್ದಾರೆ. ಅದರ ವಿಚಾರಣೆಗೆ ಹಾಜರಾಗಿ ಅಂತ ನಲಪಾಡ್ಗೆ ಈಗ ಆಲ್ರೆಡಿ 2 ಸಲ ನೋಟಿಸ್ ಕೊಟ್ಟಿದ್ರು. ಆದರೆ ನಲಪಾಡ್ ಕೋಆಪರೇಟ್ ಮಾಡಿರಲಿಲ್ಲ. ಆದ್ರೀಗ SIT ಚಾರ್ಜ್ ಶೀಟ್ ಆಧರಿಸಿ 3ನೇ ನೋಟಿಸ್ ಅನ್ನ ಕೊಡೋಕೆ ಇಡಿ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. 3ನೇ ನೋಟಿಸ್ಗೂ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ನಲಪಾಡ್ಗೆ ಬಂಧನದ ಭೀತಿ ಕೂಡ ಇರುತ್ತೆ. ಏನೋ ರಾಜ್ಯದ ನೂತನ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವೆ ಸಂಘರ್ಷ ಶುರುವಾಗಿದೆ. ಅಸಮರ್ಥ ಸಚಿವರ ಕೈಯಲ್ಲಿ ಗೃಹ ಇಲಾಖೆ ಸಿಲುಕಿದೆ. ಬರೀ ಭಾಷಣ ಮಾಡೋದ್ರಿಂದ ಕಾನೂನು ಕಾಪಾಡಕ್ಕಾಗಲ್ಲ ಅಂತ ರಾಜ್ಯ ಬಿಜೆಪಿ ಘಟಕ ಟೀಕೆ ಮಾಡಿತ್ತು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ 48 ಗಂಟೆಯಲ್ಲೇ ಬಿಜೆಪಿಗರಿಗೆ ಆತಂಕ ಶುರುವಾಗಿದೆ. ನಿಮ್ಮ ಭಯ ನನಗೆ ಅರ್ಥ ಆಗುತ್ತೆ. ಈಗ ಆಲ್ರೆಡಿ RSS ಅನ್ನ ಬಳಸ್ಕೊಂಡು ನನ್ನನ್ನು ನಿಂದಿಸ್ತಾ ಇದ್ದೀರಿ ಹಾಗೂ ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದೀರಿ. ಆದರೆ RSS ನೋಂದಣಿ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಂತ ಖರ್ಗೆ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಇಂಥ ಪೊಳ್ಳು ಬೆದರಿಕೆಗಳಿಗೆ ನಾವೆಲ್ಲ ಕೇರ್ ಮಾಡಲ್ಲ ಅಂತ ಬಿಜೆಪಿ ಉತ್ತರವನ್ನು ಕೊಟ್ಟಿದೆ. ಇನ್ನು ಡಿ.ಕೆ. ಸರ್ಕಾರ ರಚನೆಯಾಗಿ ವಾರ ಕಳೀತಾ ಬಂದರೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ಖಾತೆ ಸ್ವೀಕಾರ ಮಾಡಿಲ್ಲ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಖಾತೆಯಲ್ಲಿ BDA ಮತ್ತು BMRD ಇಲಾಖೆಗಳನ್ನ ಸೇರಿಸಿಲ್ಲ. ಇವೆರಡೂ ಕೂಡ ಸಿಎಂ ಡಿ.ಕೆ. ಅವರ ಕೈಯಲ್ಲಿದೆ. ನಿನ್ನೆ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ನಮ್ಮ ಕವರೇಜ್ನಲ್ಲಿ. ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಅಂತ ಹೇಳಿದ್ವಿ. ಇಲ್ಲ, ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ರು ಕೂಡ ಈ ಪ್ರಮುಖ ಪ್ರಾಧಿಕಾರಗಳನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಅದು ಮುಖ್ಯಮಂತ್ರಿ ಡಿ.ಕೆ. ಅವರ ಹತ್ರವೇ ಇದೆ. ಹಾಗಾಗಿ ಅವೆರಡು ಮುಖ್ಯ ಪ್ರಾಧಿಕಾರಗಳಿಲ್ಲದೆ ಇರೋ ಬೆಂಗಳೂರು ನಗರಾಭಿವೃದ್ಧಿ ಬೆಂಗಳೂರದು ಅದು ನನಗೆ ಬೇಡ ಅಂತ ಹೇಳಿ ಇನ್ನೂ ಕೂಡ ಕೃಷ್ಣ ಬೈರೇಗೌಡರು ಅಧಿಕಾರ ಸ್ವೀಕಾರ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಏನೋ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಹಗರಣದಲ್ಲಿ ಬಾಲಿವುಡ್ ನಟಿ ಸನ್ನಿ ಲಿಯೋನ್ಗೆ ರಾಜ್ಯ CID ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕಂಪನಿ ಮಾಲೀಕ ಶಿವಾನಂದ ನೀಲಣ್ಣವರ್ ಜನರಿಂದ ಅಕ್ರಮವಾಗಿ ಸಂಗ್ರಹ ಮಾಡಿದ್ದ ಹಣವನ್ನ ಸನ್ನಿ ಲಿಯೋನ್ ಸೇರಿ ಹಲವರಿಗೆ ಅದನ್ನ ಪೇಮೆಂಟ್ ಮಾಡಲಾಗಿತ್ತು ನಟಿಯರಿಗೆಲ್ಲ ಅಂತ ಹೇಳಿ ಈ ತನಿಖೆಯಲ್ಲಿ ಮಾಹಿತಿ ಹೊರಗೆ ಬಂದಿತ್ತು. ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಏನೋ ತೀವ್ರ ಪರ ವಿರುದ್ಧದ ನಡುವೆ ಕೂಡ ಗ್ರೇಟ್ ನಿಕೋಬಾರ್ನಲ್ಲಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ನಲ್ಲಿ ಹೊಸ ಏರ್ಪೋರ್ಟ್ ನಿರ್ಮಿಸೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. 13,000 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಏರ್ಪೋರ್ಟ್ ಸೇನೆ ಮತ್ತು ಜನಸಾಮಾನ್ಯರಿಗೆ ಅಂದರೆ ಡ್ಯುಯಲ್ ಯೂಸ್ ಮಿಲಿಟರಿ ಮತ್ತು ಸಿವಿಲಿಯನ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಅಲ್ಲಿ INS ಬಾಜ್ ಹೆಸರಿನ ಹಳೆಯ ನೌಕಾನೆಲೆ ಮತ್ತು ರನ್ವೇ ಇದೆ. ಜಾಗದ ಸಮಸ್ಯೆಯಿಂದಾಗಿ ಅದನ್ನು ವಿಸ್ತರಿಸೋದು ಕಷ್ಟ. ಹೀಗಾಗಿ ದ್ವೀಪದ ದಕ್ಷಿಣ ಭಾಗದಲ್ಲಿರೋ ಗಲಾಥಿಯಾ ಬೇ ಬಳಿ ಈ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡ್ತಿದ್ದಾರೆ. ಡಿಫೆನ್ಸ್ ಮಿನಿಸ್ಟ್ರಿ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯ ಇದಕ್ಕೆ ಫಂಡಿಂಗ್ ಮಾಡ್ತಿದ್ದಾರೆ. 5 ವರ್ಷಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈ ಹೊಸ ಏರ್ಪೋರ್ಟ್ ಫುಲ್ ರೆಡಿ ಆದಾಗ ಇದರ ಸಂಪೂರ್ಣ ಕಂಟ್ರೋಲ್ ನೌಕಾಪಡೆಗೆ ಕೊಡಲಾಗುತ್ತೆ. 92,000 ಕೋಟಿ ರೂಪಾಯಿ ವೆಚ್ಚದ ಟೋಟಲ್ ನಿಕೋಬಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದೆಯಲ್ಲ, ಅದರ ಒಂದು ಭಾಗ ಇದು. ಇನ್ನು ಈ ಮೆಗಾ ಪ್ರಾಜೆಕ್ಟ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಸ್ಕ್ಯಾಮ್, ಕಾಡು ನಾಶ ಮಾಡ್ತಿದ್ದಾರೆ ಅಲ್ಲಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದರೆ ಭಾರತದ ಗ್ರೀನ್ ಟ್ರೈಬ್ಯುನಲ್ ಆಲ್ರೆಡಿ ಈ ಯೋಜನೆಗೆ
ಅಪ್ರೂವಲ್ ಕೊಟ್ಟಿದೆ. ಏನೋ ಕೇರಳದಲ್ಲೂ ಕೂಡ ಬಾಂಗ್ಲಾದೇಶಿಯರ ವಿರುದ್ಧ ಜೋರಾಗಿ ಕಾರ್ಯಾಚರಣೆ ನಡೀತಾ ಇದೆ. ಹೊಸದಾಗಿ ಬಂದಿರೋ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಕೂಡ 10 ಬಾಂಗ್ಲಾ ಪ್ರಜೆಗಳನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿದೆ. ನಕಲಿ ಆಧಾರ್ ಕಾರ್ಡ್ ಸೇರಿ ಹಲವು ದಾಖಲೆಗಳಿದ್ವು. ಕೇರಳ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆ ಮಾಡ್ತಿರೋ ಕ್ರೌರ್ಯವನ್ನ ಭಾರತ ಖಂಡಿಸಿದೆ. ಮಾನವ ಹಕ್ಕುಗಳ ಉಲ್ಲಂಘನೆಗೆ ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಸಮುದಾಯ ಹೊಣೆಗಾರನನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿದೆ. ತನ್ನ ಸ್ವಂತ ವೈಫಲ್ಯಗಳನ್ನು ಮುಚ್ಚಿ ಹಾಕೋಕೆ ಪಾಕಿಸ್ತಾನ ಇಂತಹ ಹತಾಶ ಯತ್ನ ಮಾಡ್ತಾ ಇದೆ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ವಿದ್ಯುತ್ ಕೊರತೆ, ಹಣದುಬ್ಬರ, ನಿರುದ್ಯೋಗ, ನಿರಾಶ್ರಿತರಿಗೆ ಚುನಾವಣೆಯಲ್ಲಿ ಸ್ಥಾನ ಮೀಸಲೆಲ್ಲ ಸೇರಿದಂತೆ ಇಶ್ಯೂಗಳನ್ನು ಇಟ್ಕೊಂಡು POKನಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ. ಆದರೆ ಸಾಮಾನ್ಯ ಜನ ಅವ್ರ ಕೈಲಿ ಶಸ್ತ್ರ ಇಲ್ಲ, ಏನಿಲ್ಲ, ಅವ್ರನ್ನ ಬೀದಿಲಿ ಪಾಕ್ ಸೇನೆ ಗುಂಡು ಹೊಡೆದು ಬೇಟೆಯಾಡ್ತಾ ಇದೆ. ಅಲ್ಲಾಗ್ತಿರೋ ಸಾವಿನೋವಿನ ಬಗ್ಗೆ ಸಾಕಷ್ಟು ಭಯಾನಕ ಚರ್ಚೆ ನಡೀತಾ ಇದೆ. ಕೆಲ ರಿಪೋರ್ಟ್ಸ್ 20-30 ಅಂತ ಹೇಳ್ತಾ ಇದ್ರೆ, ಕೆಲ ರಿಪೋರ್ಟ್ಸ್ 200-300 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಮಾಡ್ತಿದ್ದಾರೆ. ಏನು UPಯಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ವಾಂಟೆಡ್ ಕ್ರಿಮಿನಲ್ ಭಾನು ಪ್ರತಾಪ್ ಸಿಂಗ್ ಅಲಿಯಾಸ್ ಬಬ್ಲೂನನ್ನ UPಯ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಎನ್ಕೌಂಟರ್ ಮಾಡಿ ಹೊಡೆದು ಹಾಕಿದೆ. ಈ ಭಾನು ಪ್ರತಾಪ್ನ ತಲೆಗೆ 1,70,000 ರೂಪಾಯಿ ಪ್ರೈಸ್ ಮನಿ ಇಡಲಾಗಿತ್ತು. ಕೊಲೆ, ಸುಲಿಗೆ, ದರೋಡೆ ಸೇರಿಟ್ಟು 41 ಕೇಸ್ಗಳನ್ನು ಹೊತ್ಕೊಂಡು ತಿರುಗಾಡ್ತಿದ್ದ. ಈತ ಮತ್ತು ಆತನ ಸಹಾಯಕ ಬೈಕ್ನಲ್ಲಿ ಹೋಗ್ತಾ ಇದ್ರು. ಪೊಲೀಸರು ಅಟ್ಟಾಡಿಸ್ಕೊಂಡು ಹೋದಾಗ ಪೊಲೀಸರ ಮೇಲೇನೆ ಗುಂಡು ಹಾರಿಸಿದ್ರು. ಆಗ ಪೊಲೀಸರು ಇವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಈ ಕಾರ್ಯಾಚರಣೆ ವೇಳೆ ಆತನ ಸಹಾಯಕ ತಪ್ಪಿಸಿಕೊಂಡಿದ್ದು, ಆತನಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಏನೋ ಅಫ್ಘಾನಿಸ್ತಾನದ ಮೇಲೆ ವಿಶ್ವಸಂಸ್ಥೆ ಹಾಕಿರೋ ನಿರ್ಬಂಧವನ್ನ ಈ ಕೂಡಲೇ ತೆರವು ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಆಗ್ರಹ ಮಾಡಿದೆ. ತಾಲಿಬಾನಿಗಳ ಪರವಾಗಿ ಭಾರತ ಆಗ್ರಹ ಮಾಡಿದೆ. ಅಫ್ಘಾನಿಸ್ತಾನದ ಈಗಿನ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಅದಕ್ಕೆ ತಕ್ಕಂತೆ ವಿಶ್ವಸಂಸ್ಥೆ ತನ್ನ ನಿರ್ಬಂಧಗಳನ್ನು ಚೇಂಜ್ ಮಾಡಬೇಕು ಅಂತ ಮೋದಿ ಸರ್ಕಾರ ತಾಲಿಬಾನ್ ಪರವಾಗಿ ಬ್ಯಾಟಿಂಗ್ ಮಾಡಿದೆ. ಬರೀ ಶಿಕ್ಷೆ ಕೊಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ, ಅದರ ಬದಲು ಪಾಸಿಟಿವ್ ಕೆಲಸಗಳನ್ನು ಮಾಡಿದ್ರೆ ಅವರಿಗೂ ಕೂಡ ಒಂದಷ್ಟು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ರೀ ಅಂತ ಭಾರತ ವಿಶ್ವಸಂಸ್ಥೆಯಲ್ಲಿ ಲಾಬಿ ಮಾಡಿದೆ ಅಫ್ಘಾನಿಸ್ತಾನ ಪರ. ಏನೋ ಕಳೆದ ಸೆಷನ್ನಲ್ಲಿ ಲಾಸ್ ಮಾಡ್ಕೊಂಡಿದ್ದ ಭಾರತದ ಷೇರುಪೇಟೆ ಗ್ರೀನಿಗೆ ಬಂತು. ಇವತ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 394 ಪಾಯಿಂಟ್ಸ್ ಅಥವಾ 0.54% ಜಂಪ್ ಆಗಿ 73,918ಕ್ಕೆ ತಲುಪಿದೆ. ನಿಫ್ಟಿ 119 ಪಾಯಿಂಟ್ಸ್ ಅಥವಾ 0.52% ಜಂಪ್ ಆಗಿ 23,242ಕ್ಕೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 1.32% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.36% ಜಂಪ್ ಆಗಿದೆ. ಗಲ್ಫ್ ಉದ್ವಿಗ್ನತೆ ತಣ್ಣಗಾಗಿದ್ದು, ಇದರಿಂದ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಯಿತು. ಇದು ಮಾರ್ಕೆಟ್ ಸ್ವಲ್ಪ ಗ್ರೀನಿಗೆ ಬರಕ್ಕೆ ಕಾರಣ ಆಯಿತು. ಬ್ಯಾಂಕಿಂಗ್ ಶೇರ್ಗಳು ಕೂಡ ಮಾರ್ಕೆಟ್ಗೆ ಬಲ ಕೊಟ್ಟವು. ಕಂಪನಿಗಳ ವಿಚಾರಕ್ಕೆ ಬಂದರೆ ಟೈಟನ್, NTPC, ಪವರ್ ಗ್ರಿಡ್, ಟೆಕ್ ಮಹೀಂದ್ರ, ಭಾರತಿ ಏರ್ಟೆಲ್ ಟಾಪ್ ಗೇನರ್ಸ್ ಆಗಿದ್ರು. ಇಂಡಸ್ಇಂಡ್ ಬ್ಯಾಂಕ್, ICICI, SBI, ಆಕ್ಸಿಸ್ ಬ್ಯಾಂಕ್ ಮತ್ತು ಬಜಾಜ್ ಫಿನಾನ್ಸ್ ಮಾರ್ಕೆಟ್ನ ಡ್ರ್ಯಾಗ್ ಮಾಡಿದ್ವು. BSEನಲ್ಲಿ 2,725 ಸ್ಟಾಕ್ಸ್ ಗ್ರೀನ್ನಲ್ಲಿದ್ರೆ 1,489 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆದವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 25 ಪೈಸೆ ಹೆಚ್ಚಾಗಿ ₹95.36 ತಲುಪಿದೆ. ಏನೋ ಭಾರತದ ಪ್ರಮುಖ ಏರ್ಲೈನ್ ಸ್ಪೈಸ್ ಜೆಟ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ಮಾರ್ಚ್ನಿಂದ ತಮ್ಮ ಪೈಲಟ್ಗಳಿಗೆ ಸ್ಯಾಲರಿ ಕೊಡೋಕು ದುಡ್ಡಿಲ್ಲ. ಮಿಡಲ್ ಈಸ್ಟ್ ಯುದ್ಧದಿಂದಾಗಿ ಫ್ಯೂಲ್ ರೇಟ್ ಹೆಚ್ಚಾಗಿರೋದು, ಹಾಗೆ ಏರ್ ಸ್ಪೇಸ್ ರೆಸ್ಟ್ರಿಕ್ಷನ್ಸ್ನಿಂದಾಗಿ ಪಾಕ್ ಮೇಲೆ ಹಾರಕ್ಕಾಗಲ್ವಲ್ಲ, ಕಂಪನಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಇದರಿಂದ ಆಚೆ ಬರೋಕೆ ಕೇಂದ್ರ ಸರ್ಕಾರದ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ 1,500 ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಸ್ಪೈಸ್ ಜೆಟ್ ಅರ್ಜಿ ಹಾಕೊಂಡು ಟ್ರೈ ಮಾಡ್ತಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. 2019ರಲ್ಲಿ ಭಾರತದಲ್ಲಿ 15% ಮಾರ್ಕೆಟ್ ಶೇರ್ ಹೊಂದಿದ್ದ ಸ್ಪೈಸ್ ಜೆಟ್ ಈಗ ಬರೀ 3.4% ಮಾರ್ಕೆಟ್ ಶೇರ್ ಅಷ್ಟೇ ಹೊಂದಿದೆ. ಏನೋ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ RBI ಹೊಸ ಡೇಟಾ ರಿಲೀಸ್ ಮಾಡಿದೆ. 2026ನೇ ಹಣಕಾಸು ವರ್ಷದ ಅಂದರೆ FY26ನ 4ನೇ ತ್ರೈಮಾಸಿಕದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ ಭಾರತದ ಕರೆಂಟ್ ಅಕೌಂಟ್ ಸರ್ಪ್ಲಸ್ $7.1 ಬಿಲಿಯನ್ ಆಗಿದೆ. ಇದು ನಮ್ಮ GDPಯ 0.7 ಅಷ್ಟಿದೆ. ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅಂದರೆ ನಮ್ಮ ದೇಶದಿಂದ ಆಚೆ ಹೋಗೋ ದುಡ್ಡಿಗಿಂತ ಬೇರೆ ರಾಷ್ಟ್ರಗಳಿಂದ ನಮ್ಮ ದೇಶದ ಒಳಗೆ ಬರೋ ದುಡ್ಡು. ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಮತ್ತು ವಿದೇಶಗಳಲ್ಲಿರೋ ಭಾರತೀಯರು ಕಳಿಸೋ ದುಡ್ಡು ಜಾಸ್ತಿ ಆಗಿರೋದು ಇದಕ್ಕೆ ಮುಖ್ಯ ಕಾರಣ. ಇನ್ನು ವಿದೇಶದಲ್ಲಿರೋ ಭಾರತೀಯರು ಕಳಿಸೋ ರೆಮಿಟೆನ್ಸ್ $33.9 ಬಿಲಿಯನ್ ನಿಂದ $43.5 ಬಿಲಿಯನ್ ಗೆ ಏರಿಕೆಯಾಗಿದೆ. ಹಾಗೆ ಫಾರೆಕ್ಸ್ ರಿಸರ್ವ್ ಈ ತ್ರೈಮಾಸಿಕದಲ್ಲಿ $7.2 ಬಿಲಿಯನ್ ನಷ್ಟು ಜಾಸ್ತಿಯಾಗಿದೆ. ಆದರೆ ಇಡೀ ಆರ್ಥಿಕ ವರ್ಷ ನಮ್ಮ ಫಾರೆಕ್ಸ್ ರಿಸರ್ವ್ $23.6 ಬಿಲಿಯನ್ ನಷ್ಟು ಕರಗಿದೆ. ಏನೋ ಮುಂದಿನ ದಿನಗಳಲ್ಲಿ TCS ಕಂಪನಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳೋದಿಲ್ಲ ಅಂತ TCS ಚೇರ್ಮನ್ N ಚಂದ್ರಶೇಖರನ್ ಹೇಳಿದ್ದಾರೆ. AI ಬಳಕೆಯಿಂದಾಗಿ ನೇಮಕಾತಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಬೀಳ್ತಾ ಇದೆ, ಕುಸಿತ ಕಾಣ್ತಾ ಇದೆ. ಕಂಪನಿಯ ಬಹುಪಾಲು ಕೆಲಸಗಳನ್ನು ಫ್ಯೂಚರ್ನಲ್ಲಿ AI ಏಜೆಂಟ್ಗಳೇ ಮಾಡ್ತಾವೆ ಅಂತ ಹೇಳಿ ಚೇರ್ಮನ್ ಚಂದ್ರಶೇಖರನ್ ಅವರು ಇವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು.
5 ಲಕ್ಷ ಉದ್ಯೋಗಿಗಳಿದ್ರೆ 5 ಲಕ್ಷ AI ಏಜೆಂಟ್ಗಳು ಜೊತೆಯಾಗಿ ಅಂದರೆ 50-50 ಕೆಪಾಸಿಟಿಯೊಂದಿಗೆ, ಅರ್ಧ ಮನುಷ್ಯರು ಅರ್ಧಕ್ಕರ್ಧ ಸ್ಟಾಫ್ ಏಜೆಂಟ್ಗಳು, AI ಏಜೆಂಟ್ಗಳು ಕೆಲಸ ಮಾಡೋ ಕಾಲ ದೂರ ಇಲ್ಲ ಅಂತ TCS ಮುಖ್ಯಸ್ಥರು ಹೇಳಿದ್ದಾರೆ. ಹೀಗಾಗಿ ಸಹಜವಾಗಿಯೇ IT ವಲಯದಲ್ಲಿ ಹೊಸ ನೇಮಕಾತಿ ಸಂಖ್ಯೆ ಕಮ್ಮಿ ಆಗುತ್ತೆ. ಆದರೆ ಈಗಿರೋ ಉದ್ಯೋಗಿಗಳನ್ನ ಜಾಬ್ನಿಂದ ತೆಗೆಯೋ ಉದ್ದೇಶ ನಮಗಿಲ್ಲ ಅಂತ ಕೂಡ ಚಂದ್ರಶೇಖರನ್ ಆಶ್ವಾಸನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದೊಂದು ಸಮಾಧಾನದ ವಿಚಾರ. ಏನೋ ಕೇಂದ್ರ ಹಣಕಾಸು ಸಚಿವಾಲಯ ಬ್ಯಾಂಕ್ಗಳಿಗೆ ಹೊಸ ಸೂಚನೆ ಕೊಟ್ಟಿದೆ. 2023ರಿಂದ ಇಲ್ಲಿವರೆಗೆ ಯಾರಿಗೆ ಎಷ್ಟು ಗೋಲ್ಡ್ ಲೋನ್ ಕೊಟ್ಟಿದ್ದೀರಾ ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತ ಹೇಳಿದೆ. ಈ ಸಾಲಗಳ ಮೌಲ್ಯ, ಪ್ರಮಾಣ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾರು ಸಪ್ಲೈ ಮಾಡ್ತಾರೆ, ಹಾಗೆ ಎಷ್ಟು ಅಡಮಾನ ಇಟ್ಕೊಂಡಿದ್ದಾರೆ ಎಲ್ಲ ಡೇಟಾ ಕೊಡಿ ಅಂತ ಕೇಳಿದೆ. ಇದರ ಬೆನ್ನಲ್ಲೇ RBI ಕೂಡ ಬ್ಯಾಂಕ್ಗಳಿಗೆ ಈ ವರ್ಷದ GML ಅಥವಾ ಗೋಲ್ಡ್ ಮೆಟಲ್ ಲೋನ್ಸ್ ಎಸ್ಟಿಮೇಟ್ ರಿಪೋರ್ಟ್ ಕೇಳಿದೆ. ಅಂದರೆ ಈ ವರ್ಷ ನೀವು ಜನರಿಗೆ ಅಥವಾ ಜ್ಯುವೆಲರಿ ಉದ್ಯಮಕ್ಕೆ ಎಷ್ಟು ಗೋಲ್ಡ್ ಲೋನ್ ಕೊಡೋ ಪ್ಲಾನ್ ಮಾಡಿದ್ದೀರಾ ಅಂತ ಲೆಕ್ಕ ಕೇಳಿದೆ. ಸರ್ಕಾರ ದಿಢೀರಂತ ಯಾಕೆ ಡೇಟಾ ಕೇಳ್ತಿದೆ ಅಂದರೆ ಇದರ ಮೇನ್ ಟಾರ್ಗೆಟ್ ದೇಶದ ಚಿನ್ನ ಇಂಪೋರ್ಟ್ ಬಿಲ್ ಅನ್ನ ಕಮ್ಮಿ ಮಾಡೋದು. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಚಿನ್ನದ ಇಂಪೋರ್ಟ್ ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಡಾಲರ್ ಸುರಿತಾ ಇದ್ದೇವೆ. ಇದೇ ಕಾರಣಕ್ಕೆ ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು ಸರ್ಕಾರ 15%ಗೆ ಏರಿಕೆ ಮಾಡಿತ್ತು. ಬೆಳ್ಳಿ ಮೇಲೂ ರೆಸ್ಟ್ರಿಕ್ಷನ್ಸ್ ಹಾಕಲಾಗಿತ್ತು. ಇದರ ಜೊತೆಗೆ ಈಗಿರೋ ಗೋಲ್ಡ್ ಲೋನ್ ಸಿಸ್ಟಮ್ನಲ್ಲಿ ಕೆಲವರು ಗೋಲ್ಮಾಲ್ ಮಾಡ್ತಿರೋ ಆರೋಪ ಕೂಡ ಇದೆ. ಅದೆಲ್ಲವನ್ನ ಪ್ರಾಪರ್ ಆಗಿ ಚೆಕ್ ಮಾಡೋಕೆ ಸರ್ಕಾರ ಈ ಹೆಜ್ಜೆ ಇಟ್ಟಿದೆ. ಶೀಘ್ರ ಹೊಸ ನಿಯಮಗಳು ಕೂಡ ಬರಬಹುದು ಈ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಅದಕ್ಕೋಸ್ಕರವೇ ತಯಾರಿ ಅಂತಲೂ ಇದನ್ನೆಲ್ಲ ಹೇಳಲಾಗ್ತಾ ಇದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,030 ಹೆಚ್ಚಾಗಿ 1,52,519 ರೂಪಾಯಿ ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $946 ಹೆಚ್ಚಾಗಿ 1,39,710 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆ $1,638 ಹೆಚ್ಚಾಗಿ 2,45,938 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.